ಕರಾವಳಿಯಲ್ಲಿ ಮತ್ತೆ ಜೋರಾಗಿದೆ ರಿವೆಂಜ್ ವಾರ್. ಸೇಡಿನ ಯುದ್ಧಗಳು ಕರಾವಳಿಯಲ್ಲಿ ಮತ್ತೆ ಜೋರಾಗ್ತಾ ಇದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ರಿವೆಂಜ್ ಗಲಾಟೆ ಸ್ಟಾರ್ಟ್ ಆಯಿತು. ಟಾರ್ಗೆಟ್ ಬಾಯ್ ಪೇಜ್ ಮೂಲಕ ಮತ್ತೆ ಟಾರ್ಗೆಟ್ ಇನ್ಸ್ಟಾಗ್ರಾಮ್ ಪೇಜ್ ಮೂಲಕವಾಗಿ ಬೆದರಿಕೆ ಶುರುವಾಗಿದೆ. ಅದು ಟಾರ್ಗೆಟ್ ಬಾಯ್ ಅಂತೆ, ಇನ್ನೊಂದು ಟಾರ್ಗೆಟ್ ಇನ್ಸ್ಟಾಗ್ರಾಮ್ ಪೇಜ್ ಅಂತೆ. ಇದರ ಮೂಲಕವಾಗಿ ಬೆದರಿಕೆ ಶುರುವಾಗಿದೆ. ಈ ಕಡೆ ಒಂದು ತಲೆ ಬಿದ್ದರೆ ಆ ಕಡೆ ಒಂದು ತಲೆ, ಆ ಕಡೆ ಒಂದು ತಲೆ ಬಿದ್ದರೆ ಈ ಕಡೆ ಒಂದು ತಲೆ, ಇದೇ ಥರ ಹೋಗ್ತಾನೇ ಇರೋದು. ಹೆಣಗಳು ಬೀಳ್ತಾನೇ ಇರಬೇಕು. ಇದರಿಂದ ಏನು ರಕ್ಷಣೆ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಒಂದಷ್ಟು ಹೆಣಗಳು ಬೀಳೋದ್ರಿಂದ ಜಗತ್ತಿನ ಸಮಸ್ಯೆಗಳ ಬಗೆಹರಿಯುತ್ತವೆ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅನ್ನೋದೇ ನಿಜ ಆಗಿಬಿಟ್ಟಿದ್ದರೆ ಎಲ್ಲರೂ ಅದರಲ್ಲೇ ಸೊಲ್ಯೂಷನ್ ಕಂಡ್ಕೊಂಡ್ಬಿಡ್ತಾ ಇದ್ರು ಇಷ್ಟೊತ್ತಿಗಾಗಲೇ. ಒಂದು 5 ಹೆಣ ಈ ಕಡೆ ಬಿತ್ತು, ಈ ಧರ್ಮದಲ್ಲಿ ಬಿತ್ತು, ಅದರಿಂದ ಸಮಸ್ಯೆ ಪರಿಹಾರ ಆಯಿತು. ಇನ್ನೊಂದು 5 ಹೆಣ ಆ ಕಡೆ ಬಿತ್ತು, ಅದರಿಂದ ಸಮಸ್ಯೆ ಪರಿಹಾರ ಆಯಿತು ಅನ್ನೋದೇ ನಿಜ ಆಗಿಬಿಟ್ಟಿದ್ದರೆ ಈ ಜಗತ್ತಲ್ಲಿ, ನಾನು ಸಾಮಾಜಿಕವಾಗಿ ಆದರೂ ಸರಿ, ಆರ್ಥಿಕವಾಗಿ ಆದರೂ ಸರಿ, ಅಥವಾ ಧಾರ್ಮಿಕವಾಗಿ ಆದರೂ ಸರಿ, ಅದೇ ನಿಜ ಆಗಿದ್ದಿದ್ದರೆ ಜಗತ್ತಲ್ಲಿ ಪ್ರಾಬ್ಲಮೇ ಇರ್ತಾ ಇಲ್ಲ ಅಲ್ವಾ? 5 ಹೆಣ ತಾನೆ, 50 ಹೆಣ ತಾನೆ, 500 ಹೆಣ ತಾನೆ, ಹೆಣ ಎಲ್ಲದಕ್ಕೂ ಸೊಲ್ಯೂಷನ್ ಆಗಿಬಿಡ್ಬೇಕಾಗಿತ್ತಲ್ವ? ಅದಾಗಲ್ಲ, ಅದಾಗಬಾರ್ದು ಕೂಡ. ಗೊತ್ತಿಲ್ಲ ಇಲ್ಲಿ ಯಾರು ಯಾವ ರೀತಿಯಲ್ಲಿ ಮತಾಂಧತೆಗೆ ಇಲ್ಲಿ ಒಳಗಾಗ್ತಾ ಇದ್ದಾರೆ, ಯಾವ ಥರ ದ್ವೇಷ ಬಿತ್ತಾ ಇದ್ದಾರೆ, ಈ ಕೊಲೆಗಳಿಗೆ ಕೊನೆ ಎಂದು, ಸೌಹಾರ್ದತೆ ಮೂಡೋದು ಯಾವಾಗ ಗೊತ್ತಿಲ್ಲ. ವಿ ಡೋಂಟ್ ನೋ. ಇನ್ಸ್ಟಾಗ್ರಾಮ್ ಪೇಜ್ಗಳು ಬಳಸ್ಕೊಂಡು ಬೆದರಿಕೆ ಹಾಕೋದು. ಬಜರಂಗ ದಳದ ಮುಖಂಡ ಭರತ್ ಕುಮ್ಡೇಲ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ. ಅಶ್ರಫ್ ಕಲಾಯಿ ಹತ್ಯೆಯ ಪ್ರಮುಖ ಆರೋಪಿ ಭರತ್ ಕುಮ್ಡೇಲು. ಕಳೆದ ಕೆಲ ತಿಂಗಳಿಂದ ಭರತ್ ಕುಮ್ಡೇಲು ಮೇಲೆ ನಿರಂತರ ಬೆದರಿಕೆ ಕರೆಗಳು ಬರ್ತಾ ಇದೆ. ಆತನಿಗೆ ಬೆದರಿಕೆ ಸಿಗ್ತಾ ಇದೆ. ಅವನಿಗೆ ಪೊಲೀಸ್ ಕೇಸ್ ಬಳಿಕ ಈ ರಿವೆಂಜ್ ಪೋಸ್ಟ್ಗಳು ತಣ್ಣಗಾಗಿತ್ತು. ಈಗ ಅಬ್ದುಲ್ ಹತ್ಯೆ ಬೆನ್ನಲ್ಲೇ ಮತ್ತೆ ರಿವೆಂಜ್ ಪೋಸ್ಟ್ಗಳು ಸ್ಟಾರ್ಟ್ ಆಗಿದೆ. ಲೇಟೆಸ್ಟ್ ಇದೀಗ ಆದಿತ್ಯ ಇದ್ದಾರೆ ಮಂಗಳೂರಿಂದ. ಆದಿತ್ಯ, ಈಗ ರಹಿಮಾನ್ ಹತ್ಯೆ ನಂತರದಲ್ಲಿ ಮಂಗಳೂರು ಒಂದು ಕಡೆ ಉದ್ವಿಗ್ನವಾಗ್ತಾ ಇದೆ. ಬಸ್ಗಳಿಗೆ ಕಲ್ಲು ಹೊಡೆಯೋದು, ಬೈಕ್ ಶೋರೂಮ್ಗೆ ಕಲ್ಲು ಹೊಡೆಯೋದು ನಡೀತಾ ಇದೆ. ಇಲ್ಲಿ ಈ ರಹಿಮಾನ್ ಹತ್ಯೆ ಇದೆಯಲ್ಲ, ಇದು ದ್ವೇಷದ, ಪ್ರತೀಕಾರದ, ಸೇಡಿನ ಹತ್ಯೆನ, ಅಥವಾ ಇದು ಅವರಿಬ್ಬರ ನಡುವಿನ ಏನಾದರೂ ವ್ಯಾವಹಾರಿಕವಾಗಿರೋ ಸಮಸ್ಯೆಗಳು, ಅಥವಾ ಆ ಸುಮಿತ್ತು ಒಂದಷ್ಟು ಜನ ಕಂಪ್ಲೇಂಟ್ ಆಗಿದೆಯಲ್ಲ, ಅದು ಅವರಿಬ್ಬರ ಒಂದು ವೈಯಕ್ತಿಕ ವಿಚಾರಗಳಾಗಿತ್ತಾ ಅಂತ? ರಮಕಾಂತ್, ಹೌದು. ಯಾಕಂದರೆ ಈ ರೆಹಮಾನ್ ಮತ್ತು ಸುಮಿತ್ ಮತ್ತು ಧನ್ರಾಜ್ ಏನು ಈಗ ಇಬ್ಬರ ಮೇಲೆ FIR ಆಗಿದೆ, 15 ಜನರ ಮೇಲೆ FIR ಆಗಿದೆ. ಇಬ್ಬರ ಹೆಸರು ಆ FIR ನಲ್ಲಿ ಉಲ್ಲೇಖ ಆಗಿದೆ. ಸುಮಿತ್ ಮತ್ತು ಧನ್ರಾಜ್ ಇವರು ಅಬ್ದುಲ್ ರೆಹಮಾನ್ ಮತ್ತು ಗಾಯಗೊಂಡಿರುವಂಥ ಕಲಂದರ್ ಶಾಫಿಗೆ ಪರಿಚಯಸ್ಥರೇ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬಂದಿದೆ. ಹಾಗಾಗಿ ಇದು ಧರ್ಮಾಧಾರಿತವಾಗಿ ದ್ವೇಷದಿಂದ ನಡೆದಂಥ ಹತ್ಯೆಯೋ ಅಥವಾ ವೈಯಕ್ತಿಕವಾಗಿ ಏನಾದರೂ ದ್ವೇಷ ಆಯಿತಾ ಅನ್ನುವಂಥ ರೀತಿ ಒಂದು ಗೊಂದಲಗಳು ಸದ್ಯ ನಿರ್ಮಾಣ ಆಗಿದೆ. ಆದರೆ ಈ ಹೊತ್ತಲ್ಲೇ ಈಗ ಒಂದಿಷ್ಟು ಮುಸಲ್ಮಾನ್ ಮುಖಂಡರ ಒಂದು ಆರೋಪದ ಪ್ರಕಾರ ಇದು ಏನೋ ಸುಹಾಸ್ ಶೆಟ್ಟಿ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆಯ ಪ್ರತಿಕಾರವಾಗಿ ಮರ್ಡರ್ ನಡೆದಿದೆ, ಇದೇ ಕಾರಣಕ್ಕಾಗಿ ನೆತ್ತರು ಹರಿದಿದೆ ಅನ್ನುವಂತಹ ರೀತಿಯ ಒಂದು ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಗೊಂದಲಕಾರಿಯಾಗಿ ಈಗ ಉಳಿದಿದೆ. ಈ ಬಗ್ಗೆ ಪೊಲೀಸರ ಹತ್ರ ಕೇಳಿದ ಸಂದರ್ಭದಲ್ಲೂ ಕೂಡ ಯಾವುದೇ ಮಾಹಿತಿಯನ್ನು ಅವರು ಕೊಡ್ತಾ ಇಲ್ಲ. ಆದರೆ FIR ನಲ್ಲಿ ಇದು ಕೋಮು ದ್ವೇಷದ ಕಾರಣದಿಂದ ಆಗಿರಬಹುದು ಅನ್ನುವಂತಹ ರೀತಿಯ ಅನುಮಾನಗಳನ್ನು ಕೂಡ ಈಗ ವ್ಯಕ್ತಪಡಿಸಲಾಗಿದೆ. ಈ ಹತ್ಯೆ ಬೆನ್ನಲ್ಲೇ ಈಗ ಮಂಗಳೂರು ಉದ್ವಿಗ್ನವಾಗಿದೆ. ಮಂಗಳೂರು ನಗರ ಪೊಲೀಸ್ ವ್ಯಾಪ್ತಿ ಸೇರಿದಂತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಅಲ್ಲಲ್ಲಿ ಕಲ್ಲು ತೂರಾಟದ ಪ್ರಕ್ರಿಯೆಗಳು ಕೂಡ ನಡೆದಿರುವಂಥದ್ದು. ಯಾಕಂದರೆ ಯಾವುದೇ ಮುಸಲ್ಮಾನ್ ಸಂಘಟನೆಗಳು ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಬಂದ್ಗೆ ಕರೆಯನ್ನು ಕೊಟ್ಟಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಪೋಸ್ಟರ್ಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ್ ಅನ್ನುವಂಥ ರೀತಿ ಒಂದಿಷ್ಟು ಪೋಸ್ಟರ್ಗಳು ಹರಿದಾಡಿತ್ತು. ಹಾಗಾಗಿ ಅನೇಕ ಕಡೆಗಳಲ್ಲಿ ಬಸ್ಸು ರಸ್ತೆಗಿಳಿದ ಸಂದರ್ಭ ಕಲ್ಲು ತೂರಾಟ ನಡೆದಿದೆ. ಆಮೇಲೆ ಒಂದಿಷ್ಟು ಅಂಗಡಿ ಮುಂಗಟ್ಟುಗಳ ಮೇಲೆ ಒಂದು ರೀತಿ ದಾಳಿ ನಡೆದಿದೆ. ಆಮೇಲೆ ಅಂದರೆ ಏನು ಅಬ್ದುಲ್ ರೆಹಮಾನ್ ಒಂದು ಶವಯಾತ್ರೆ ಸಾಗಿ ಬರುವಂಥ ಒಂದು ಕೈಕಂಬದ ರಾಷ್ಟ್ರೀಯ ಹೆದ್ದಾರಿ ಇದೆಯೋ, ಆ ಒಂದು ಶವಯಾತ್ರೆ ಬರುವ ಮುನ್ನವೇ ಒಂದು ಶೋರೂಮ್ ಮೇಲೆ ಕಲ್ಲು ತೂರಾಟ ನಡೆದಿರುವಂಥದ್ದು. ಯಾಕಂದರೆ ಅಲ್ಲಿ ಹೋಗಿ ಒಂದಿಷ್ಟು ಜನ ಶೋರೂಮ್ ಅನ್ನ ಬಂದ್ ಮಾಡಬೇಕು ಅನ್ನುವಂಥ ರೀತಿ ಆಗ್ರಹಗಳನ್ನೆಲ್ಲ ಮಾಡಿದ್ರು. ಆದರೆ ಆ ಶೋರೂಮ್ ಸಿಬ್ಬಂದಿ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಆ ಶೋರೂಮ್ ಮೇಲೆ ಒಂದು ರೀತಿ ಕಲ್ಲು ತೂರಾಟ ನಡೀತಿದೆ. ಮತ್ತು ಎಲ್ಲೆಲ್ಲ ಅಂಗಡಿಗಳು ಬಂದ್ ಆಗಿಲ್ವೋ ಅದನ್ನು ನೋಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದರ ವಿರುದ್ಧ ಒಂದು ದ್ವೇಷಕಾರುವ ಪೋಸ್ಟ್ಗಳನ್ನು ಕೂಡ ಈಗ ಹರಿಬಿಡಲಾಗ್ತಾ ಇದೆ. ಈ ನಡುವೆ ಏನು ಅಬ್ದುಲ್ ರೆಹಮಾನ್ನ ಒಂದು ಅಂತಿಮ ಯಾತ್ರೆ ಅದು ಉಳ್ಳಾಳದ ದೇರಳಕಟ್ಟೆಯಿಂದ BC ರೋಡ್ ಮೂಲಕ ಈಗಾಗಲೇ ಆತನ ಸ್ವಗೃಹ ಕೊಳತಮಜಲು, ಬಂಟ್ವಾಳ ತಾಲೂಕಿನ ಕೊಳತಮಜುಳಿಗೆ ತಲುಪಿದೆ. ಅಲ್ಲಿ ಆತನ ಸ್ವಗೃಹದಲ್ಲಿ ಈಗ ಆತನ ಮೃತದೇಹ ಇದೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ಜನ
ಜನ ಆತನ ಒಂದು ಮೃತದೇಹದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಕೊಳತಮಜ್ಜಲು ಸಮೀಪದ ಒಂದು ಮಸೀದಿಯಲ್ಲಿ ಆತನ ಅಂತಿಮ ಕಾರ್ಯ ಸದ್ಯ ನಡೆಯಲಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಕೇವಲ ಬಂಟ್ವಾಳ ಭಾಗದ ಕೊಳತಮಜ್ಜಲು ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲ ಕೋಮು ಸೂಕ್ಷ್ಮ ಪ್ರದೇಶಗಳಿದೆಯೋ ಅಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ವಿಶೇಷ 5 ಪೊಲೀಸರ ತಂಡವನ್ನ, ಆರೋಪಿಗಳನ್ನ ಹಿಡಿಯೋದಿಕ್ಕಂತ 5 ತಂಡಗಳನ್ನ ರಚನೆ ಮಾಡಲಾಗಿದೆ. ಮಂಗಳೂರು ಸಿಸಿಬಿ ಪೊಲೀಸರು ಕೂಡ ಈ ತಂಡಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಶೀಘ್ರವಾಗಿ ಆರೋಪಿಗಳನ್ನ ಬಂಧಿಸ್ತೀವಿ ಅನ್ನುವಂತ ರೀತಿಯಲ್ಲಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಇಬ್ಬರು ಆರೋಪಿಗಳನ್ನ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. 15 ಜನ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಆರೋಪಿಗಳಿಗಾಗಿ ತೀವ್ರ ಶೋಧ ನಡೀತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.